ನಮಸ್ಕಾರ. ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ಬದಲಾವಣೆ ಆಗೋ ಸಮಯ ಹತ್ತಿರ ಬರ್ತಿದೆ. ಹೌದು, ಕಳೆದ ಕೆಲವು ದಿನಗಳು ಒಂದು ದೊಡ್ಡ ಪರೀಕ್ಷೆಯ ಥರನೇ ಇರಬಹುದು. ಆದರೆ ಈಗ ಕಾಲ ಬದಲಾಗ್ತಿದೆ. ಹಾಗಿದ್ರೆ ಆ ಬದಲಾವಣೆಗಳು ಯಾವುವು? ಶುಭ ಫಲಿತಾಂಶಗಳು ಹೇಗೆ ಬರಲಿವೆ? ಬನ್ನಿ, ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ದೈವ ಬಲಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತ ಹೇಳ್ತಾರಲ್ವಾ? ಕನ್ಯಾ ರಾಶಿಯವರಿಗೆ ಬಂದಿದ್ದ ಸವಾಲುಗಳು, ಸಂಕಷ್ಟಗಳು ಎಲ್ಲವೂ ಒಂದು ರೀತಿ ದೇವರ ಪರೀಕ್ಷೆಯ ಥರನೇ ಅನಿಸಿರಬಹುದು. ಆದರೆ ಒಂದು ಖುಷಿ ಸುದ್ದಿ ಏನಪ್ಪ ಅಂದರೆ, ಆ ಪರೀಕ್ಷೆಯ ಸಮಯ ಈಗ ಮುಗಿಯೋ ಹಂತಕ್ಕೆ ಬಂದಿದೆ. ಕನ್ಯಾ ರಾಶಿಯವರು ಅಂದ್ರೇ ಬುದ್ಧಿವಂತಿಕೆಗೆ ಹಾಗೂ ತಾಳ್ಮೆಗೆ ಇನ್ನೊಂದು ಹೆಸರು. ಆದರೆ ಕಳೆದ ಕೆಲವು ತಿಂಗಳುಗಳಿದ್ವಲ್ಲ, ಅವರ ಈ ಗುಣಗಳಿಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳ್ಬಹುದು. ಎಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು, ಅಯ್ಯೋ ಅದಕ್ಕೆ ತಕ್ಕ ಮನ್ನಣೆ ಸಿಗ್ತಿಲ್ವಲ್ಲ, ಅಥವಾ ಎಲ್ಲಿಯೋ ಎಡವುತ್ತಿದ್ದೇವೆ ಅಂತ ನಿರಾಸೆಯಾಗೋದು ತುಂಬ ಸಹಜ. ಈ ತರಹದ ಅನುಭವಗಳು ಕನ್ಯಾ ರಾಶಿಯವರನ್ನು ನಿಜಕ್ಕೂ ತುಂಬ ಕಾಡಿವೆ. ಎಲ್ಲ ಕಷ್ಟಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ನಾವು ಶಿಸ್ತಿನಿಂದ ಎಲ್ಲವನ್ನೂ ನಿಭಾಯಿಸಿದ್ರೂ ಹತ್ತಿರದವರೇ ನಮ್ಮ ಶ್ರಮವನ್ನು ಗುರುತಿಸದಿದ್ದಾಗ ಅಥವಾ ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ಆಗುವ ಆ ಒಂದು ಭಾವನಾತ್ಮಕ ನೋವು ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿರುತ್ತೆ. ಇಷ್ಟೆಲ್ಲ ಸಾಲದು ಅಂತ ಮಧ್ಯದಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗೋದು ಅಥವಾ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡು ಧೈರ್ಯನೇ ಕುಗ್ಗಿ ಹೋಗುವ ಹಾಗೆ ಮಾಡಿರುತ್ತೆ. ಆದರೆ ನೆನಪಿಡಿ, ಇದೆಲ್ಲವೂ ಆ ಪರೀಕ್ಷೆಯ ಒಂದು ಭಾಗ ಅಷ್ಟೆ. ಹಾಗಿದ್ರೆ ಇಷ್ಟೆಲ್ಲ ಆಯಿತು, ಈಗ ಮುಂದೆ ಏನು? ನಿಜವಾಗ್ಲೂ ಕಾಲ ಬದಲಾಗ್ತಿದೆಯಾ? ಒಳ್ಳೆಯ ದಿನಗಳು ಬರ್ತಾವಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಮೂಡುತ್ತಾರೆ. ಇದಕ್ಕೆ ಉತ್ತರ ಖಂಡಿತವಾಗಿಯೂ ಹೌದು. ಒಂದು ಸುವರ್ಣ ಯುಗವೇ ಶುರುವಾಗ್ತಿದೆ. ಬುಧಾದಿತ್ಯ ಯೋಗದ ಪ್ರಭಾವ ಹಾಗೂ ಭಾಗ್ಯಸ್ಥಾನದ ಮೇಲೆ ಗುರುವಿನ ಶುಭ ದೃಷ್ಟಿ ಬೀರುತ್ತಿರೋದ್ರಿಂದ ಕನ್ಯಾ ರಾಶಿಯವರ ಅದೃಷ್ಟದ ಬಾಗಿಲನ್ನೇ ತೆರೆಯುತ್ತಿವೆ. ಈ ಬದಲಾವಣೆಯ ಹಂತದಲ್ಲಿ ಮುಖ್ಯವಾಗಿ 3 ವಿಷಯಗಳಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ನಾವು ನೋಡಬಹುದು. ಯಾವುದಾ 3 ಆಶೀರ್ವಾದಗಳು? ನೋಡೋಣ ಬನ್ನಿ. ಆ 3 ಅದ್ಭುತ ಆಶೀರ್ವಾದಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಸ್ಥಗಿತಗೊಂಡಿದ್ದ ಕೆಲಸಗಳಲ್ಲಿ ವೇಗ ಮತ್ತು ಪ್ರಗತಿ. ಎರಡನೇದು ಆರ್ಥಿಕ ಶಿಸ್ತು ಹಾಗೂ ಉಳಿತಾಯದಲ್ಲಿ ಹೆಚ್ಚಳ. ಮತ್ತು ಮೂರನೇದು ಸಾಮಾಜಿಕ ಗೌರವ ಹಾಗೂ ಕಳೆದುಕೊಂಡಿದ್ದ ಸ್ಥಾನಮಾನ ಮತ್ತೆ ಸಿಗೋದು. ಬನ್ನಿ, ಈಗ ಒಂದೊಂದರ ಬಗ್ಗೆನೇ ವಿವರವಾಗಿ ಮಾತಾಡೋಣ. ಮೊದಲಿಗೆ ಕೆಲಸದ ವಿಚಾರ. ಇಷ್ಟು ದಿನ ನಿಮ್ಮ ದಾರಿಯಲ್ಲಿದ್ದಂತಹ ಎಲ್ಲ ಅಡೆತಡೆಗಳು ಈಗ ದೂರವಾಗಲಿವೆ. ನೀವು ಹಾಕಿದ ಯೋಜನೆಗಳಿಗೆ ಈಗ ರೆಕ್ಕೆ ಮೂಡಲಿವೆ. ಎರಡನೇದು ಹಣಕಾಸು. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಇನ್ನು ಮೂರನೇದಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗಲಿದೆ. ಮನೆಯಲ್ಲಿ ಹಾಗೂ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಲಿದೆ. ಕುಟುಂಬದಲ್ಲಿದ್ದಂತಹ ಗೊಂದಲಗಳು ಬಗೆಹರಿದು ಒಂದು ಸುಂದರ ವಾತಾವರಣ ಸೃಷ್ಟಿಯಾಗಲಿದೆ. ಇನ್ನು ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಅತ್ಯುತ್ತಮ ಫಲಿತಾಂಶದ ಕಾಲವಿದು. ಓಕೆ, ಪರೀಕ್ಷೆ ಮುಗಿದು ಒಳ್ಳೆಯ ಫಲಿತಾಂಶ ಬರೆಯುವ ಈ ಸಮಯದಲ್ಲಿ ಈ ದೈವಾನುಗ್ರಹವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹಾಗೂ ಬಂದಿರುವ ಅದೃಷ್ಟವನ್ನು ನಮ್ಮ ಜೊತೆಯೇ ಇಟ್ಕೊಳ್ಳೋಕ್ಕೆ ಕೆಲವು ಸರಳವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇನಪ್ಪ ಅಂದರೆ, ಪ್ರತಿ ಬುಧವಾರ ತಪ್ಪದೇ ವಿಷ್ಣು ಸಹಸ್ರನಾಮ ಅಥವಾ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಪಠಿಸೋದು. ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಕಾಳನ್ನು ದಾನ ಮಾಡೋದು ಕೂಡ ತುಂಬ ಶ್ರೇಷ್ಠ. ಹಾಗೂ ಮುಖ್ಯವಾಗಿ ನಿಮ್ಮ ಇಷ್ಟ ದೈವದ ಪ್ರಾರ್ಥನೆಯನ್ನು ಮರಿಬೇಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಕೊನೆಯದಾಗಿ ಒಂದೇ ಮಾತು, ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ಸೋಲಿಸೋಕಲ್ಲ, ಬದಲಿಗೆ ನಮ್ಮಲ್ಲಿರುವ ಶಕ್ತಿಯನ್ನು ನಮಗೆ ತೋರಿಸೋಕೆ ಅಂತ. ಈಗ ಆ ಎಲ್ಲ ಕಷ್ಟಗಳಿಗೂ ತಕ್ಕ ಪ್ರತಿಫಲ ಸಿಗೋ ಕಾಲ ಬಂದೇ ಬಿಟ್ಟಿದೆ. ಈ ಒಂದು ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳೋದು ನಮ್ಮೆಲ್ಲರ ಕೈಯಲ್ಲೇ ಇದೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.